ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಅವರು ನಮ್ಮ ಕಬ್ಬಿಗೆರೆ ಸುತ್ತಮುತ್ತಲ ಹಳ್ಳಿಗಳ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಬಂಧುಗಳಿಗೆ ಒಂದು ಒಳ್ಳೆಯ ಅನುಕೂಲವನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರ ಪರವಾಗಿ ಎಲ್ಲ ಹಿರಿಯರ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನೀಡುತ್ತೇನೆ. ಮತ್ತು ಬರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳು ಈ ಒಂದು ಬಸ್ಸಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರಬೇಕು. ನೀವು ಹೇಳಿ ಟೈಮಿಗೆ ಬಂದಾಗ ಯಾವಾಗ ಬಿಟ್ಟು ಅಂತ ಅಭಿವೃದ್ಧಿ ಹೇಳ್ಬೋದು. ದಯವಿಟ್ಟು ಅವ್ರು ಹೇಳಿರೋ ಟೈಮಿಗೆ ಬಸ್ ಬರ್ತೈತೆ. ಆದ್ದರಿಂದ ಬಂಧುಗಳು ಎಲ್ಲ ಬಂದು ಸಹಕಾರ ಮಾಡಿದರೆ ಬಸ್ ಬರ್ತೈತೆ. ಯಾರು ಬರ್ತಿದ್ರೆ ಏನೂ ಸಹಕಾರ ಆಗಲ್ಲ. ಮಕ್ಕಳು ಹೆಣ್ಮಕ್ಳಿಗೆ ಒಳ್ಳೆ ಅನುಕೂಲ ಆಗ್ತೈತಿ. ಯುವ ಶಕ್ತಿ, ಸ್ತ್ರೀ ಶಕ್ತಿಯರು ಎಲ್ಲರಿಗೂ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಮಾಡಿದ್ದಾರೆ ನಮ್ಮ ಪರಮೇಶ್ವರವರು. ದಯವಿಟ್ಟು ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಭೋಜರಾಜ್ ಅಂತ ಕಬ್ಬಿಗೆರೆ ಗ್ರಾಮ ಘಟಕದ ರಕ್ಷಣಾ ವೇದಿಕೆ ಅಧ್ಯಕ್ಷರು. ನಾವು ಈ ಭಾಗದಾಗೆ ಶಾಲೆಗೆ ತುಂಬ ಹುಡುಗರು ಸಮಸ್ಯೆ ಪಡ್ತಿದ್ರು. ಅದು ನಾವು ಹೋಗಿ ನಮ್ಮ ಕ್ಷೇತ್ರದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರನ್ನ ಕಂಡ್ವಿ. ಅವರು ತಕ್ಷಣ ಆಪ್ತ ಕಾರ್ಯದರ್ಶಿ ಆದಂಥ ನಾಗಣ್ಣ ಅವರಿಗೆ ಹೇಳಿದರು. ಆ ಸಮಯದಿಂದಲೇ ಈ ಕಡೆ ಇನ್ನು 3 ಕಿಲೋಮೀಟರ್ ಬಸ್ಸು ತುಂಬ ತೊಂದರೆ ಕಡೆಯಿಂದ ತುಮಕೂರು ಶಾಲಾ ಹುಡುಗರು ಹೋಗೋಕ್ಕೆ ತೊಂದರೆ ಆಗ್ತಿದೆ ಅಂತ ಕೇಳ್ಕೊಂಡ್ವಿ. ಆ ಕ್ಷಣದಿಂದ ಬಸ್ ವ್ಯವಸ್ಥೆ ಮಾಡಿರು. ಈ ನಮ್ಮ ಮುಖಂಡರುಗಳಾದಂಥ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಜಿಮ್ರಾಜು ಹಾಗೂ ಸೌಭಾಗ್ಯಮ್ಮನವರು ಹಾಗೂ ನಮ್ಮ ಮುಖಂಡರಾದಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ನಾವು ಬೇಡ್ಕೊಂಡಾಗ ನಮ್ಮ ಮನವಿಗೆ ಸ್ಪಂದಿಸಿ ಬಸ್ಸನ್ನು ಕಳಿಸಿದ್ದಾರೆ. ಹುಡುಗರಿಗೆ ತುಂಬ ಅನುಕೂಲ ಆಗಿದೆ.